ಬೊಂಬಾಟ್ ಕಿಚನ್ಗೆ ಸ್ವಾಗತ. ಸ್ವೀಟ್ ತಿನ್ನಬೇಕು ಅನ್ನಿಸ್ತು, ಸ್ವೀಟ್ ಮಾಡೋಣ ಅಂತ ಶಾವಿಗೆನ ತೊಗೊಂಡೆ. ನೋಡಿ, ಶಾವಿಗೆಯಲ್ಲಿ ಒಂದು ಡಿಫ್ರೆಂಟ್ ಆಗಿರೋ ಸ್ವೀಟ್ನ ಮಾಡ್ತಾಯಿದ್ದೀನಿ. ನನ್ನ ಒಂಥರ ತುಪ್ಪ ಇರಲಿಲ್ಲ ಮನೇಲಿ, ಅದರಿಂದ ಬೆಣ್ಣೆ ಇತ್ತು, ಬೆಣ್ಣೆನೇ ಹಾಕಿಕೊಂಡು ಕರಗಿಸ್ಕೊಂಡೆ. ನಂತರ ನಾನು ಇಲ್ಲಿ ಗ್ರೇಪ್ಸ್ನ ಹಾಕ್ತಿದ್ದೀನಿ, ದ್ರಾಕ್ಷಿ ಹಾಕ್ತಾಯಿದ್ದೀನಿ. ಗೋಡಂಬಿ ಎಷ್ಟೊಂದಿತ್ತು, ಎಲ್ಲೈಟೇ ಅಂತ ಸಿಗಲಿಲ್ಲ. ನಂತರ ಬಾದಾಮಿ ಸ್ವಲ್ಪ ಇತ್ತು, ಅದನ್ನು ಹಾಕ್ಕೊಂಡಿದ್ದೀನಿ. ಗೋಡಂಬಿ ನಂತರದಲ್ಲಿ ಸಿಕ್ತಿದ್ದು ನನಗೆ. ನೋಡಿ, ಯಾಕಂದರೆ ಮನೆ ಶಿಫ್ಟ್ ಮಾಡಿದ್ದೆ, ಅದರಿಂದ ಗೋಡಂಬಿ ಎಲ್ಲಿಟ್ಟೆ ಅಂತ ನನಗೆ ಗೊತ್ತಾಗಲಿಲ್ಲ. ನೋಡಿ, ದ್ರಾಕ್ಷಿನ ಈ ರೀತಿ ತುಪ್ಪದಲ್ಲಿ ಹುರ್ಕೊಳ್ಳಿ ನೀವು. ನಾನು ಮಾಡ್ದಂಗೆ ನಾನು ಯಾವ ಸ್ಟೈಲಲ್ಲಿ ಮಾಡಿದೆ ಅಂತ ತೋರಿಸ್ತಿದ್ದೀನಿ. ಡೈರೆಕ್ಟಾಗಿ ನೀವೇ ಈ ಥರ ಅಡುಗೆ ಮಾಡ್ಕೊಳ್ಳಿ ಅಂತ ತೋರಿಸ್ತಿಲ್ಲ. ನಾನು ಮಾಡಿರೋ ಅಡುಗೆಯನ್ನು ನಾನು ಯೂಟ್ಯೂಬಲ್ಲಿ ಹಾಕ್ತಾಯಿದ್ದೀನಿ ಅಷ್ಟೇ. ನೋಡಿ, ದ್ರಾಕ್ಷಿ ಹುರಿದಾಗಿದೆ, ಅದನ್ನು ತಗೊಳ್ತಿದ್ದೀನಿ. ಈಗ ಮತ್ತೆ ಸ್ವಲ್ಪ ನೀವು ಬೇಕಾದರೆ ಇಲ್ಲಿ ತುಪ್ಪನ ಹಾಕ್ಕೊಳ್ಳಿ. ನಂತರ ಇಲ್ಲಿ ಬಾದಾಮಿನ ಇಲ್ಲಿ ಪುಟ್ಟಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಆಯಿತು, ಮತ್ತೆ ಬೆಣ್ಣೆನ ಹಾಕ್ಕೊಂಡಿದ್ದೀನಿ. ತುಪ್ಪ ಆಯಿತು, ತುಪ್ಪ ಹಾಕ್ಕೊಳ್ಳಿ. ಇನ್ನು ಹುರ್ಕೊಂಡಿದ್ದೀನಿ. ಗೋಡಂಬಿ ಇತ್ತು ಅಂದರೆ ಗೋಡಂಬಿ ಹಾಕ್ಕೊಳ್ಳಿ, ಪಿಸ್ತಾ ಇತ್ತು ಅಂದರೆ ಪಿಸ್ತಾ ಹಾಕ್ಕೊಳ್ಳಿ, ಡ್ರೈ ಫ್ರೂಟ್ಸ್ ಇತ್ತು ನಿಮ್ಮ ಹತ್ರ ಯಾವ್ದಾರು ಅಂದರೆ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ. ಡಿಫ್ರೆಂಟಾಗಿ ಏನೋ ಮಾಡ್ತಾಯಿದ್ದೀನಿ, ತುಂಬ ಇಷ್ಟ ಆಯಿತು ಕೂಡ ನಾನು ಮಾಡಿರೋದು. ನನಗೆ ನಿಜವಾಗ್ಲೂ ತುಂಬ ರುಚಿಯಾಗಿತ್ತು. ನೋಡಿ, ಹುರಿದಾದ್ಮೇಲೆ ಇದೇ ಒಂದು ಪ್ಯಾನಿಗೆ ನಾನು ಇಲ್ಲಿ ಶಾವಿಗೆನ ಹಾಕ್ಕೊಂಡು ಇಲ್ಲಿ ಹುರ್ಕೊಳ್ತಾ ಇದ್ದೀನಿ. ನೋಡಿ, ತೆಳ್ಳೆ ಶಾವಿಗೆ ತೊಗೊಂಡಿದ್ದೀನಿ. ನಂತರ ಇಲ್ಲಿ ಅದೇ ಬಾಣಲೆಗೆ ಸ್ವಲ್ಪ ನಾನು ಬೆಣ್ಣೆನ ಹಾಕ್ಕೊಂಡಿದ್ದೀನಿ. ನಂತರ ಈ ಶಾವಿಗೆ ಘಮ ಘಮ ಅಂತ ಪರಿಮಳ ಬರೋವರೆಗೂ ಇದನ್ನು ಹುರ್ಕೋಬೇಕು ನಾವು. ನೋಡಿ, ಡಿಫ್ರೆಂಟಾಗಿರುವಂತಹ ಒಂದು ಸ್ವೀಟ್. ನೀವು ಇದನ್ನು ಒಂದು 2 ದಿವಸಕ್ಕೆ ಕೂಡ ಫ್ರಿಡ್ಜ್ ಇಟ್ಕೊಂಡು ತಿನ್ಕೋಬೋದು ಆರಾಮ. ಮತ್ತೆ ಬಿಸಿ ಮಾಡಬೇಕು ಅಂತಿಲ್ಲ. ನಾನು ಲಾಸ್ಟಿಗೆ ಹೇಳ್ತೀನಿ ಹೇಗೆ ಮಾಡ್ಕೋಬೇಕು ಚೆನ್ನಾಗಿರಬೇಕು ಅಂದರೆ ಅಂತ. ನೋಡಿ, ಶಾವಿಗೆ ಹುರಿದಾಗಿದೆ. ನಂತರ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನಿಗೆ ಇಲ್ಲಿ ಸ್ವಲ್ಪ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಲನ್ನ ಹಾಕಿ ನೀವು ಬೇಕಾದರೆ ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಮಿಕ್ಸ್ ಮಾಡ್ಕೋಬೋದು. ನಾನು ನೀರನ್ನು ಜಾಸ್ತಿ ಮಿಕ್ಸ್ ಮಾಡಿಲ್ಲ ಇದಕ್ಕೆ. ನಂತರ ಒಂದು ಏಲಕ್ಕಿನ ಸ್ವಲ್ಪ ಈ ಥರ ಓಪನ್ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ, ಹಾಲು ಕುದಿ ಬರಲಿ. ಕುದಿ ಬಂದಮೇಲೆ ಇದಕ್ಕೆ ನಾನು ಇಲ್ಲಿ ನಾನು ಉಪಯೋಗಿಸ್ತಿರುವಂಥದ್ದು ಬೆಲ್ಲ, ಸಕ್ಕರೆನ ಹಾಕಿಲ್ಲ ಇದಕ್ಕೆ. ಹೆಲ್ದಿಯಾಗಿ ಇಲ್ಲಿ ಮಾಡ್ತಿರೋವಂಥದ್ದು, ಅದನ್ನು ನಾನು ಬೆಲ್ಲನೇ ಹಾಕಿದ್ದೀನಿ. ಬೆಲ್ಲ ಬೇಡ ಅಂದ್ಬಿಟ್ಟು ಸಕ್ಕರೆನ ಹಾಕ್ಕೊಳ್ಳಿ. ಇಲ್ಲಿ ಬೆಲ್ಲ ಕರಗಲಿ. ತುಂಬ ಸಿಂಪಲ್ಲಾಗಿ ಮತ್ತು ಬೇಗ ಆಗುತ್ತೆ ಕೂಡ. ನೀವು ಕೂಡ ಆರಾಮಾಗಿ ಪಟ್ ಪಟ್ ಅಂತ ಮಾಡ್ಕೋಬೋದು ಇದನ್ನು. ನೋಡಿ, ಬೆಲ್ಲ ಕರಗಲಿ. ಹಾಲು ಕುದ್ರಿಂದ ಬೆಲ್ಲ ಕರಗೋಕ್ಕೆ ಟೈಮ್ ತಗೊಳ್ಳೋದಿಲ್ಲ, ಬೇಗ ಆಗುತ್ತೆ. ನಂತರ ಇಲ್ಲಿ ಹುರಿದಿರುವಂಥ ಶಾವಿಗೆನ ಹಾಕ್ತಾಯಿದ್ದೀನಿ. ಇದೇನಪ್ಪ ಅಂದರೆ, ಈಗ ನಾವಿಲ್ಲಿ ಪಾಯಸ ಮಾಡೋಕ್ಕೆ ಇದೇ ಮೆಥಡಲ್ಲಿ ಪಾಯಸ ಮಾಡ್ತೀವಿ. ಪಾಯಸ ಏನಾಗುತ್ತೆ, ಸ್ವಲ್ಪ ನೀರಾಗಿರುತ್ತೆ. ಆದರೆ ಇದರಲ್ಲಿ ಡಿಫರೆಂಟ್ ಏನು ಅಂದರೆ, ಇಲ್ಲಿ ನೀರೆಲ್ಲ ಫುಲ್ ಇದೋಗಬೇಕು, ಬತ್ತೋಗಬೇಕು. ಈ ರೀತಿಯಾಗಿ ನೋಡಿ, ನೀರೆಲ್ಲ ಹೋಗಿದೆ. ಈ ಒಂದು ಕ್ವಾಂಟಿಟಿಯಲ್ಲಿ ನಮಗಿರಬೇಕು. ನೋಡಿ, ಇಷ್ಟಾದರೆ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ಮೇಲಿಂದ ಇನ್ನು ಸ್ವಲ್ಪ ನಾನು ಬೆಣ್ಣೆ ಹಾಕಿದ್ದೀನಿ. ತುಪ್ಪ ಇದನ್ನು ತುಪ್ಪ ಹಾಕ್ಕೊಳ್ಳಿ ಹೇಳಿದ್ದೀನಿ ನಾನು. ನೋಡಿ, ನಿಮಗೆ ಇದು ಮುದ್ದೆ ಥರ ಅನ್ನಿಸ್ಬೋದು, ನಿಜವಾಗ್ಲೂ ಮುದ್ದೆ ಆಗೋದಿಲ್ಲ. ಟ್ರಿಕ್ ಏನಂತ ಹೇಳ್ತೀನಿ ನೋಡಿ. ಈಗ ನೋಡಿ, ನಾವು ಹುರಿದಿರುವಂತಹ ದ್ರಾಕ್ಷಿ ಮತ್ತು ಇದಕ್ಕೆ ಬಾದಾಮಿನ ಹಾಕ್ಕೊಂಡಿದ್ದೀನಿ. ಗೋಡಂಬಿ ಹಾಕೋದು ಚೆನ್ನಾಗಿ ಕಾಣ್ತಿತ್ತು, ಸಿಗಲೇ ಇಲ್ಲ ಅದು. ನೋಡಿ, ನಿಮಗೆ ಮುದ್ದೆ ಅನಿಸ್ಬೋದಲ್ವ. ಇವಾಗ ನೋಡಿ, ಒಂಚೂರು ಮುದ್ದೆ ಅನಿಸೋದಿಲ್ಲ ನಮಗೆ. ನಾಳೆನೂ ಕೂಡ ನೀವು ಇದೊಂದು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ನಾಳೆನೂ ಇದೇ ರೀತಿಯಾಗಿರುತ್ತೆ. ನೋಡಿ, ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಈಗ. ಇವಾಗ ನೋಡಿ ಮಜಾ, ಒಂದು ಬೌಲಿಗೆ ಹಾಕ್ಕೊಂಡ್ಮೇಲೆ ಇದಕ್ಕೆ ನಾವು ಏನು ಮಾಡಬೇಕು ಅಂದರೆ, ಬಿಸಿಯಾಗಿರೋ ಹಾಲನ್ನು ಹಾಕಬೇಕು. ಮತ್ತು ನೋಡಿ, ಇಲ್ಲಿ ಬಿಸಿ ಹಾಲನ್ನು ಹಾಕ್ತಾಯಿದ್ದೀನಿ ನಾನು. ಇದನ್ನು ಪಕ್ಕದಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೆ. ಈ ಹಾಲು ಹಾಕಿದರೆ ಏನು ಗಂಟಿಲ್ಲ ಬಂಟಿಲ್ಲ. ನೋಡಿ, ನಿಜವಾಗ್ಲೂ ಯಾವ ರೀತಿಯಾಗಿ ಉದ್ರಾಗಿ ನಮಗೆ ಪಾಯಸದ ಥರನೇ ಅನಿಸುತ್ತೆ. ಡಿಫ್ರೆಂಟಾಗಿರೋ ಸ್ವೀಟು. ಈ ರೀತಿಯಾಗಿ ನೀವು ಕೂಡ ಮಾಡ್ಕೊಂಡು ತಿನ್ಕೋಬೋದು. ಮಕ್ಕಳು ಕೂಡ ಇಷ್ಟಪಡ್ತಾರೆ. ಮತ್ತು ಯಾರೋ ನೆಂಟರು ಬಂದರು ಅಂದರೆ ಅವ್ರ ಮುಂದೆ ಈ ಥರ ಮಾಡ್ಕೊಡೋದ್ರೆ ಏನು ಡಿಫ್ರೆಂಟಾಗಿ ಮಾಡಿದ್ರಲ್ಲ ಅನಿಸುತ್ತೆ. ನೋಡಿ, ಮುದ್ದೆ ಅಂತೂ ಒಂಚೂರು ಮುದ್ದೆ ಅನಿಸ್ಲಿಲ್ಲ.